ಎಲ್ಲರಿಗೂ ನಮಸ್ಕಾರ. ಇಂದಿನ ಪ್ರಚಲಿತ ವಿದ್ಯಮಾನಗಳ ಕುರಿತಾದ ನಮ್ಮ ಜಾನಡ ಪಯಣಕ್ಕೆ ಸ್ವಾಗತ. ಬನ್ನಿ, ನಮ್ಮ ಜ್ಞಾನವನ್ನು ಒಟ್ಟಿಗೆ ಪರೀಕ್ಷಿಸಿಕೊಳ್ಳೋಣ ಮತ್ತು ಕೆಲವು ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ. ಸಿದ್ಧರಿದ್ದೀರಾ? ಸರಿ, ಇಂದು ನಾವು 5 ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದೇವೆ. ಮೊದಲನೆಯದು ನಮ್ಮ ಪರಂಪರೆಯ ಆಚರಣೆ, ನಂತರ ಗಡಿಗಳ ಬಲವರ್ಧನೆ, ವಿಜ್ಞಾನ ಮತ್ತು ನಮ್ಮ ದೈನಂದಿನ ಜೀವನ, ಆಮೇಲೆ ಕೆಲವು ಮಹತ್ವಾಕಾಂಕ್ಷೀಯ ರಾಷ್ಟ್ರೀಯ ಯೋಜನೆಗಳು ಮತ್ತು ಕೊನೆಯದಾಗಿ ವಿಶ್ವವೇದಿಕೆಯಲ್ಲಿ ಭಾರತದ ಸ್ಥಾನಮಾನ. ಹಾಗಾದ್ರೆ ನಮ್ಮ ಮೊದಲ ವಿಷಯದೊಂದಿಗೆ ಶುರು ಮಾಡೋಣ. ನಮ್ಮ ಮೊದಲ ವಿಭಾಗ ನಮ್ಮ ಪರಂಪರೆಯ ಆಚರಣೆ. ಇಲ್ಲಿ ನಾವು ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸವನ್ನ ರೂಪಿಸಿದ ಕೆಲವು ಪ್ರಮುಖ ಘಟನೆಗಳನ್ನ ನೋಡೋಣ. ನೆನಪಿಡಿ, ಇವು ಕೇವಲ ಹಿಂದಿನ ಕಥೆಗಳಲ್ಲ, ಇವು ನಮ್ಮ ಇಂದಿನ ಅಸ್ಮಿತೆಯ ಭಾಗ. ಸರಿ, ನಮ್ಮ ಮೊದಲ ಪ್ರಶ್ನೆ ಇಲ್ಲಿದೆ. ಇತ್ತೀಚೆಗೆ ಯಾವ ದೇಶವು ತನ್ನ ಸಂಪೂರ್ಣ ರಾಷ್ಟ್ರೀಯ ಅಡುಗೆ ಶೈಲಿಗೆ ಯುನೆಸ್ಕೋದಿಂದ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅನ್ನೋ ಮಾನ್ಯತೆ ಪಡೆಯಿತು? ಆಯ್ಕೆಗಳು ಹೀಗಿವೆ: ಫ್ರಾನ್ಸ್, ಜಪಾನ್, ಇಟಲಿ ಅಥವಾ ಮೆಕ್ಸಿಕೋ. ಯಾವುದಿರ್ಬೋದು? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಉತ್ತರ ಇಟಲಿ ಆಗಿದ್ರೆ ಅದು ಖಂಡಿತ ಸರಿ. ಸರಿಯಾದ ಉತ್ತರ ಸಿ, ಇಟಲಿ. ಇದು ಕೇವಲ ಪಾಸ್ತಾ ಪಿಜ್ಜಾದ ಬಗ್ಗೆ ಅಷ್ಟೇ ಅಲ್ಲ. ಈ ಮಾನ್ಯತೆ ಅನ್ನೋದು ಇಟಲಿಯ ತಲೆಮಾರುಗಳಿಂದ ಬಂದಿರುವ ಆಹಾರ ಸಂಪ್ರದಾಯಗಳು, ಸಾಮಾಜಿಕ ಆಚರಣೆಗಳು, ಹೀಗೆ ಇಡೀ ಆಹಾರ ಸಂಸ್ಕೃತಿಗೆ ಸಿಕ್ಕಿದ ಒಂದು ದೊಡ್ಡ ಗೌರವ. ಇಟಲಿಯ ಈ ಸಾಧನೆ ನಿಜಕ್ಕೂ ನಮ್ಮ ದೇಶದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ನೆನಪಿಸುತ್ತೆ. ಇಡೀ ಪಾಕಪದ್ಧತಿಗೆ ಮಾನ್ಯತೆ ಸಿಕ್ಕಿದ್ದು ಅದೇ ಮೊದಲ ಬಾರಿಗೆ. ಆದರೂ ನಮ್ಮ ಭಾರತದ 15ಕ್ಕೂ ಹೆಚ್ಚು ಅಮೂಲ್ಯ ಆಚರಣೆಗಳು ಈಗಾಗಲೇ ಯುನೆಸ್ಕೋ ಪಟ್ಟಿಯಲ್ಲಿದೆ. ನೋಡಿ, ಕೇರಳದ ಕುಟಿಯಾಟ್ಟಮಿರ್ಬೋದು, ಯೋಗ, ಕುಂಭಮೇಳ ಮತ್ತು ಇತ್ತೀಚೆಗೆ ಸೇರ್ಪಡೆಯಾದ ಗುಜರಾತಿನ ಗರ್ಬಾ ಕೂಡ ಈ ಪಟ್ಟಿಯಲ್ಲಿದೆ. ನಮ್ಮ ವೈವಿಧ್ಯಮಯ ಪರಂಪರೆಗೆ ಇದೊಂದು ಹಿಡಿದ ಕನ್ನಡಿಯಲ್ವಾ? ಬನ್ನಿ, ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಇದು ಭಾರತದ ಆಧುನಿಕ ಇತಿಹಾಸದ ಒಂದು ಬಹಳ ಮುಖ್ಯವಾದ ಘಟನೆಗೆ ಸಂಬಂಧಿಸಿದ್ದು. 1961ರಲ್ಲಿ ನಡೆದ ಆಪರೇಷನ್ ವಿಜಯ್ ಕಾರ್ಯಾಚರಣೆಯ ಯಶಸ್ಸಿನ ನೆನಪಿಗಾಗಿ ಗೋವಾ ವಿಮೋಚನಾ ದಿನವನ್ನ ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಡಿಸೆಂಬರ್ 19. ಯಾಕಂದ್ರೆ ಇದೇ ದಿನ ಕೇವಲ 36 ಗಂಟೆಗಳ ಸೈನ್ಯ ಕಾರ್ಯಾಚರಣೆ ಮೂಲಕ ಪೋರ್ಚುಗೀಸ್ ಆಳ್ವಿಕೆ ಕೊನೆಗೊಂಡಿತ್ತು. ಇಲ್ಲಿ ನೀವು ನೋಡ್ಬಹುದು, 1961ರಲ್ಲಿ ವಿಮೋಚನೆಗೊಂಡ ನಂತರ 1987ರಲ್ಲಿ ಗೋವಾ ಅಧಿಕೃತವಾಗಿ ಭಾರತದ 25ನೇ ರಾಜ್ಯವಾಗಿ ರೂಪುಗೊಂಡಿತ್ತು. ಸರಿ, ನಮ್ಮ ಪರಂಪರೆಯನ್ನ ಆಚರಿಸೋದು ಎಷ್ಟು ಮುಖ್ಯವೋ ಅದನ್ನ ರಕ್ಷಿಸೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಹಾಗಾಗಿ ನಮ್ಮ ಮುಂದಿನ ವಿಭಾಗ ಗಡಿಗಳ ಬಲವರ್ಧನೆ. ಭಾರತ ತನ್ನ ರಕ್ಷಣಾ ಸಾಮರ್ಥ್ಯವನ್ನ ಹೇಗೆಲ್ಲ ಹೆಚ್ಚಿಸ್ಕೊಳ್ತಿದೆ ಅನ್ನೋದ್ರ ಮೇಲೆ ಒಂದು ನೋಟ ಹರಿಸೋಣ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ. ಭಾರತ ರಣಭೂವಿ ದರ್ಶನ ಅನ್ನೋ ಯೋಜನೆಯಡಿಯಲ್ಲಿ ಚೋಲಾ ಮತ್ತು ಡೋಕ್ಲಾದಂತಹ ಆಯಕಟ್ಟಿನ ಗಡಿ ಪ್ರದೇಶಗಳನ್ನ ಪ್ರವಾಸೋದ್ಯಮಕ್ಕೆ ತೆರೆದ ರಾಜ್ಯ ಯಾವುದು? ಸರಿಯಾದ ಉತ್ತರ ಬಿ, ಸಿಕ್ಕಿಂ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಬ್ಯಾಟಲ್ ಫೀಲ್ಡ್ ಟೂರಿಸಂ ಅಥವಾ ಯುದ್ಧ ಭೂಮಿ ಪ್ರವಾಸೋದ್ಯಮ ಅನ್ನೋ ಒಂದು ಹೊಸ ಪರಿಕಲ್ಪನೆ. ಇದು ಕೇವಲ ಸುತ್ತಾಟ ಅಲ್ಲ, ಇದು ನಮ್ಮ ಸೈನಿಕರ ತ್ಯಾಗವನ್ನ ಸ್ಮರಿಸಲು, ನಮ್ಮ ಗಡಿಗಳ ಮಹತ್ವವನ್ನ ತಿಳಿಯಲು ಒಂದು ಅವಕಾಶ. ಇದರಿಂದ ದೇಶಭಕ್ತಿಯೂ ಹೆಚ್ಚುತ್ತೆ. ಈಗ ನಮ್ಮ ನೌಕಾಪಡೆಯ ಶಕ್ತಿ ವೃದ್ಧಿಯ ಬಗ್ಗೆ ಒಂದು ಪ್ರಶ್ನೆ. ಭಾರತೀಯ ನೌಕಾಪಡೆಯ ಹೊಸ INS 335 ಓಸ್ಪ್ರೇಸ್ ಸ್ಕ್ವಾಡ್ರನ್ ಅತ್ಯಾಧುನಿಕ MH-60R ಹೆಲಿಕಾಪ್ಟರ್ಗಳನ್ನು ನಿರ್ವಹಿಸುತ್ತೆ. ಇದು ಯಾವ ರಾಜ್ಯದ INS ಹಂಸಾದಲ್ಲಿ ನೆಲೆಗೊಂಡಿದೆ? ಉತ್ತರ ಎ, ಗೋವಾ. ಈ ಓಸ್ಪ್ರೇಸ್ ಸ್ಕ್ವಾಡ್ರನ್ನ ಸೇರ್ಪಡೆ ನಮ್ಮ ನೌಕಾಪಡೆಯ ಆಧುನೀಕರಣದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಈ ಹೆಲಿಕಾಪ್ಟರ್ಗಳು ಸಮುದ್ರ ಗಡಿಗಳಲ್ಲಿ ನಮ್ಮ ಕಣ್ಗಾವಲು ಮತ್ತು ಯುದ್ಧ ಸಾಮರ್ಥ್ಯವನ್ನ ಗಣನೀಯವಾಗಿ ಹೆಚ್ಚಿಸುತ್ತವೆ. ರಕ್ಷಣಾ ತಂತ್ರಜ್ಞಾನದಿಂದ ನಮ್ಮ ದೈನಂದಿನ ಜೀವನದ ಮೇಲೆ ಪ್ರಭಾವ ಬೀರುವ ಆವಿಷ್ಕಾರಗಳವರೆಗೆ ವಿಜ್ಞಾನ ಎಲ್ಲೆಡೆ ಇದೆ. ನಮ್ಮ 3ನೇ ವಿಭಾಗದಲ್ಲಿ ನಮ್ಮ ಜಗತ್ತನ್ನೇ ಬದಲಾಯಿಸುತ್ತಿರುವ ಕೆಲವು ಇತ್ತೀಚಿನ ವೈಜ್ಞಾನಿಕ ಬೆಳವಣಿಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೀವಶಾಸ್ತ್ರದ ಜಗತ್ತಿನಿಂದ ಒಂದು ಪ್ರಶ್ನೆ. ವಿಜ್ಞಾನಿಗಳು ಇತ್ತೀಚೆಗೆ ಒಂದು ಹೊಸ ಜಾತಿಯ ಸ್ನೇಕ್ ಹೆಡ್ ಮೀನನ್ನ ಕಂಡುಹಿಡಿದು ಅದಕ್ಕೆ ಚೆನ್ನಾ ಭೋಯಿ ಅಂತ ಹೆಸರಿಟ್ಟಿದ್ದಾರೆ. ಇದನ್ನ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು? ಉತ್ತರ ಸಿ, ಮೇಘಾಲಯ. ಇದು ಕೇವಲ ಒಂದು ಹೊಸ ಮೀನಿನ ಶೋಧ ಅಂತ ಅಂದ್ಕೊಳ್ಬೇಡಿ, ಇದು ನಮ್ಮ ಈಶಾನ್ಯ ಭಾರತದ ಅಪಾರ ಜೀವ ವೈವಿಧ್ಯಕ್ಕೆ ಒಂದು ಸಾಕ್ಷಿ. ನಮ್ಮ ಪ್ರಕೃತಿಯಲ್ಲಿ ಇನ್ನೂ ಎಷ್ಟೊಂದು ರಹಸ್ಯಗಳು ಅಡಗಿವೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಈಗಿನ ಪ್ರಶ್ನೆ ಒಂದು ಹೊಸ ಪ್ರಯತ್ನದ ಬಗ್ಗೆ. ಸಾಂಪ್ರದಾಯಿಕ ಸೇವೆಗಳನ್ನು ಯುವ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ಡಿಸೆಂಬರ್ 2023ರಲ್ಲಿ
ಕರ್ನಾಟಕದ ಮೊದಲ ಜೆನ್ ಝೆಡ್ ಪೋಸ್ಟ್ ಆಫೀಸ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಬಿ. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ನಾವು ನೋಡುವ ಸಾಮಾನ್ಯ ಅಂಚೆ ಕಚೇರಿ ಅಲ್ಲ. ಇದನ್ನ ಯುವಕರನ್ನ ಗಮನದಲ್ಲಿಟ್ಕೊಂಡು ಮರುವಿನ್ಯಾಸಗೊಳಿಸಲಾಗಿದೆ. ಇಲ್ಲಿ ಉಚಿತ ವೈಫೈ, ಸೆಲ್ಫಿ ಪಾಯಿಂಟ್ಗಳಂತಹ ಆಧುನಿಕ ಸೌಲಭ್ಯಗಳ ಜೊತೆ ಸಾಂಪ್ರದಾಯಿಕ ಸೇವೆಗಳು ಸಿಗ್ತವೆ. ಹಳೆಯ ಸಂಸ್ಥೆಗಳು ಹೇಗೆ ಹೊಸ ಕಾಲಕ್ಕೆ ತಕ್ಕಂತೆ ಬದಲಾಗಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ದೈನಂದಿನ ಜೀವನದ ಆವಿಷ್ಕಾರಗಳಿಂದ ಈಗ ನಾವು ದೊಡ್ಡ ಚಿತ್ರಣವನ್ನ ನೋಡೋಣ. ಅಂದ್ರೆ ದೇಶದ ಭವಿಷ್ಯವನ್ನೇ ರೂಪಿಸುವ ಬೃಹತ್ ಯೋಜನೆಗಳತ್ತ ಗಮನಹರಿಸೋಣ. ಈ ಯೋಜನೆಗಳು ಭಾರತದ ಪ್ರಗತಿಯನ್ನ ಹೇಗೆ ಬದಲಾಯಿಸುತ್ತಿವೆ ಅಂತ ನೋಡೋಣ. ಮುಂದಿನ ಪ್ರಶ್ನೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ರಾಷ್ಟ್ರೀಯ ಗೋಕುಲ್ ಮಿಷನ್ ಅಥವಾ RGMನ ಮುಖ್ಯ ಉದ್ದೇಶವಾದರೂ ಏನು? ಉತ್ತರ ಬಿ. ಈ ಮಿಷನ್ನ ಪ್ರಮುಖ ಗುರಿ ನಮ್ಮ ದೇಶೀಯ ಜಾನುವಾರು ತಳಿಗಳನ್ನ ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸೋದು ಮತ್ತು ಸಂರಕ್ಷಿಸೋದು. ಇದರಿಂದ ಏನಾಗುತ್ತೆ ಅಂದ್ರೆ ರೈತರ ಆದಾಯ ಹೆಚ್ಚುತ್ತೆ ಮತ್ತು ನಮ್ಮ ಹೈನುಗಾರಿಕೆ ಕ್ಷೇತ್ರವು ಇನ್ನಷ್ಟು ಬಲಗೊಳ್ಳುತ್ತೆ. ಇದು ಮೂಲತಃ ತಳಿಯ ಸುಧಾರಣೆ ಮೂಲಕ ಹಾಲು ಉತ್ಪಾದನೆಯನ್ನ ಹೆಚ್ಚಿಸುವ ಒಂದು ದೊಡ್ಡ ಪ್ರಯತ್ನ. ಸರಿ, ನಮ್ಮ ಇಂದಿನ ಚರ್ಚೆಯ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ. ವಿಶ್ವ ವೇದಿಕೆಯಲ್ಲಿ ಭಾರತ. ಜಾಗತಿಕವಾಗಿ ಭಾರತ ತನ್ನ ಸ್ಥಾನವನ್ನ ಹೇಗೆ ಬಲಪಡಿಸುತ್ತಿದೆ ಮತ್ತು ಸದ್ಯ ಎದುರಿಸುತ್ತಿರುವ ಸವಾಲುಗಳೇನು ಅನ್ನೋದನ್ನ ನೋಡೋಣ. ಈ ಪ್ರಶ್ನೆ ಭಾರತ ಮತ್ತು ಜಾಗತಿಕ ಕ್ರೀಡಾ ನಿಯಂತ್ರಣ ಸಂಸ್ಥೆಗೆ ಸಂಬಂಧಿಸಿದ್ದು. ಕ್ರೀಡೆಯಲ್ಲಿ ಡೋಪಿಂಗ್ ಅನ್ನು ಮೇಲ್ವಿಚಾರಣೆ ಮಾಡುವ ವಿಶ್ವ ಡೋಪಿಂಗ್ ವಿರೋಧಿ ಸಂಸ್ಥೆ ಅಂದ್ರೆ ವಾಡಾ, ಇದರ ಪ್ರಧಾನ ಕಚೇರಿ ಯಾವ ನಗರದಲ್ಲಿದೆ? ವಾಡಾಯ ಪ್ರಧಾನ ಕಚೇರಿ ಇರುವುದು ಕೆನಡಾದ ಮಾಂಟ್ರಿಯಲ್ನಲ್ಲಿ. ಆದರೆ ಈ ವರದಿಯಲ್ಲಿ ನಮಗೆಲ್ಲರಿಗೂ ಒಂದು ಆತಂಕಕಾರಿ ವಿಷಯವಿದೆ. ಅದೇನೆಂದರೆ ಸತತ 3ನೇ ವರ್ಷವೂ ಡೋಪಿಂಗ್ ಉಲ್ಲಂಘನೆಗಳ ಪಟ್ಟಿಯಲ್ಲಿ ಭಾರತವೇ ಮೊದಲ ಸ್ಥಾನದಲ್ಲಿದೆ. ಬರೋಬ್ಬರಿ 260 ಪ್ರಕರಣಗಳು ದಾಖಲಾಗಿವೆ. ಇದು ನಮ್ಮ ದೇಶದ ಕ್ರೀಡಾ ವ್ಯವಸ್ಥೆ ಎದುರಿಸುತ್ತಿರುವ ಒಂದು ಗಂಭೀರ ಸವಾಲು ಅನ್ನೋದನ್ನು ತೋರಿಸುತ್ತೆ. ಇಂದಿನ ಚರ್ಚೆ ನಮ್ಮೆಲ್ಲರನ್ನೂ ಒಂದು ಮೂಲಭೂತ ಪ್ರಶ್ನೆಯ ಮುಂದೆ ನಿಲ್ಲಿಸಿದೆ. ಒಂದೆಡೆ ಆಧುನಿಕ ಯೋಜನೆಗಳ ಮೂಲಕ ಭವಿಷ್ಯದತ್ತ ಸಾಗುತ್ತಿದ್ದೇವೆ. ಇನ್ನೊಂದೆಡೆ ನಮ್ಮ ಪ್ರಾಚೀನ ಪರಂಪರೆಯನ್ನ ಕಾಪಾಡಿಕೊಳ್ತಿದ್ದೇವೆ. ಹಾಗಾದರೆ ಒಂದು ದೇಶದ ನಿಜವಾದ ಪ್ರಗತಿಯನ್ನ ಅಳೆಯೋದು ಹೇಗೆ? ಆಧುನಿಕತೆಯಿಂದಲೇ ಅಥವಾ ಪರಂಪರೆಯಿಂದಲೇ? ಬಹುಶಃ ಇವೆರಡರ ನಡುವೆ ಒಂದು ಸರಿಯಾದ ಸಮತೋಲನ ಕಂಡುಕೊಳ್ಳುವುದೇ ನಿಜವಾದ ಉತ್ತರವೇನೋ? ಈ ಬಗ್ಗೆ